ಕಪ್ಪು ಬಿಳುಪು ಸಿನಿಮಾದ ಬಗ್ಗೆ ಮಾತನಾಡೋಣ. ಇದೇ ಹೆಸರಿನ ಕಾದಂಬರಿ ಬಗ್ಗೆ ಕೂಡ ಮಾತನಾಡೋಣ. ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ಮಾತನಾಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕಲ್ಪನಾರವರ ದ್ವಿಪಾತ್ರದಲ್ಲಿ ಅಭಿನಯದ ಪುಟ್ಟಣ್ಣ ಕಣಗಾಲ್ರವರ 1969ರಲ್ಲಿ ಬಂದಂತಹ ಕಪ್ಪು ಬಿಳುಪು ಚಿತ್ರದ ಬಗ್ಗೆ ಮಾತನಾಡೋಣ. ಇದು ಆರ್ಯಾಂಬ ಪಟ್ಟಾಭಿರವರ ಕಾದಂಬರಿ ಆಧಾರಿತ. ನಾನು ಕಾದಂಬರಿಯನ್ನು ಕೂಡ ಓದಿದ್ದೀನಿ, ಸಿನಿಮಾವನ್ನು ಕೂಡ ನೋಡಿದ್ದೀನಿ. ಈ ಎರಡರಲ್ಲಿ ಏನು ವ್ಯತ್ಯಾಸಗಳಿದೆ, ಚಲನಚಿತ್ರದಲ್ಲಿ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದನ್ನು ಕೈ ಬಿಟ್ಟಿದ್ದಾರೆ, ಕಾದಂಬರಿ ಮೂಲದಲ್ಲಿ ಏನಿದೆ, ಇದರಲ್ಲಿ ಏನಿಲ್ಲ ಅನ್ನೋದನ್ನು ಕೊನೆಯಲ್ಲಿ ಮಾತನಾಡೋಣ. ಮೊದಲು ಚಿತ್ರದ ಬಗ್ಗೆ ಮಾತನಾಡೋಣ. ಹೆಸರೇ ಹೇಳುವ ಹಾಗೆ ಕಪ್ಪು ಬಿಳುಪು. ಇಲ್ಲಿ ಎರಡು ಮನೋಧರ್ಮಗಳನ್ನು, ಒಂದು ಕಪ್ಪು ಒಂದು ಬಿಳುಪು ಅನ್ನೋದನ್ನು ತುಂಬ ಸುಂದರವಾಗಿ ಪುಟ್ಟಣ್ಣ ಕಣಗಾಲ್ರವರು ತೋರಿಸೋದಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ಕಲ್ಪನಾರವರ ದ್ವಿಪಾತ್ರ ಚಂದ್ರ ಮತ್ತು ವತ್ಸಲ ಅಂತ ಹೇಳಿಬಿಟ್ಟು, ರಾಜೇಶ್ ರವರ ಪಾತ್ರ ಮಧುಸೂದನ್ ಅಂತ, ಆರ್ ಸುದರ್ಶನ್ ರವರ ಪಾತ್ರ ಕೂಡ ಬರುತ್ತೆ ಶ್ರೀವತ್ಸ ಅಂತ, ಬಾಲಕೃಷ್ಣರವರು ನರಸಿಂಗರಾಯರು, ಇಂಜಿನಿಯರ್ ನರಸಿಂಗರಾಯರು ಅಂತ ಬೇರೆ ಬೇರೆ ಪಾತ್ರಗಳೆಲ್ಲ ಇದ್ದಾವೆ. ಆರ್ ಎನ್ ಜೈಗೋಪಾಲ್ ರವರ ಎಲ್ಲ ಹಾಡುಗಳಿಗೂ ಆರ್ ಎನ್ ಜೈಗೋಪಾಲ್ ರವರ ಸಾಹಿತ್ಯವಿದೆ, ಆರ್ ರತ್ನಂ ರವರ ಸಂಗೀತ ಈ ಒಂದು ಚಿತ್ರಕ್ಕೆ ಇದೆ. ಇದರಲ್ಲಿ ಪಾಸಿಟಿವ್ಸ್ ಅಥವಾ ಮಹಿಳೆಯರನ್ನು ಆ ಕಾಲದಲ್ಲಿ ಹೇಗೆ ಒಂದು ಸಿನಿಮಾಗಳಲ್ಲಿ ತೋರಿಸಲಾಗ್ತಾ ಇತ್ತು ಅನ್ನೋದನ್ನು ನೋಡೋಣ. ಈಗಿನ ಕಾಲದಲ್ಲೂ ಕೂಡ ಅಷ್ಟೊಂದು ಬೋಲ್ಡ್ ಆಗಿರುವಂತಹ ಸಿನಿಮಾ ಬರೋದು ಕಷ್ಟ ಅಂತಲೇ ಹೇಳಬಹುದು. ನೀವು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿಗೆ ನಗು ನಗುತ್ತಾ ನಲಿ ನಲಿ ಹಾಡಿದೆ. ಹಾಗೆ ನೀವು ಎರಡು ಕನಸು ಸಿನಿಮಾ ನೋಡೋದಾದರೆ ಎಂದು ನಿನ್ನ ನೋಡುವೆ ಅನ್ನೋ ಹಾಡಿನ ಮೂಲಕನೇ ಸಿನಿಮಾ ಶುರುವಾಗುತ್ತೆ. ಅಂದರೆ ಹೀರೋ ಎಂಟ್ರಿ ಒಂದು ಹಾಡಿನ ಮೂಲಕ ಅಷ್ಟು ಭರ್ಜರಿಯಾಗಿರ್ತಾ ಇತ್ತು. ಈ ಚಿತ್ರದಲ್ಲಿ ಕಲ್ಪನಾರವರ ವತ್ಸಲ ಪಾತ್ರದ ಎಂಟ್ರಿ ಮೊದಲಿಗೆ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಹಾಡಿನ ಮೂಲಕ ಇದೆ. ಅಂದರೆ ಮಹಿಳೆಯರನ್ನು ಪುರುಷರ ಒಂದು ಸಮಾನವಾಗಿ ತೋರಿಸುವಂತಹ ಒಂದು ಧೈರ್ಯವನ್ನು, ತಾಕತ್ತನ್ನು ಅಷ್ಟೇ ಪ್ರಖರವಾಗಿ ಮನಮುಟ್ಟುವಂತೆ ಚಿತ್ರವನ್ನು ಹೇಳುವ ಎದೆಗಾರಿಕೆ ಪುಟ್ಟಣ್ಣ ಕಣಗಾಲ್ರವರಿಗಿತ್ತು ಮತ್ತು ಅದನ್ನು ಮೆಚ್ಚಲೇಬೇಕಾದಂಥದ್ದು ಅನ್ನೋದನ್ನು ನಾವಿಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಈ ಒಂದು ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿದ್ದಾವೆ. ಪಿ ಸುಶೀಲಾರವರೇ ಹಾಡಿದ್ದಾರೆ, ಪಿ ಸುಶೀಲಾರವರು ಹಾಡಿದ್ದಾರೆ, ಎಲ್ ಆರ್ ಈಶ್ವರಿ ಅವರು ಹಾಡಿದ್ದಾರೆ ಮತ್ತು ಪಿ ವಿ ಶ್ರೀನಿವಾಸರವರು ಹಾಡಿದ್ದಾರೆ. ಒಂದೇ ಒಂದು ಡ್ಯುಯೆಟ್ ಇರೋದು. ಅದು ಬಿಟ್ಟರೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿರವರ ಇಂದಿನ ಹಿಂದೂ ದೇಶದ ನವ ಜನರೇ ಅಂತ ಎಚ್ಚರಿಕೆ ನೀಡುವಂತಹ ಒಂದು ವಿವೇಕಾನಂದರ ಸಂದೇಶವಾಣಿಯನ್ನು ಹೊತ್ತಂತಹ ಒಂದು ಗೀತೆ. ಅದೆಲ್ಲ ಬಿಟ್ಟರೆ 3 ಗೀತೆಗಳು ಕಲ್ಪನಾರವರಿಗೇನೆ ಮೀಸಲು. ನಾರ್ಮಲಿ ಸಿನಿಮಾಗಳಲ್ಲಿ ನಾವು ಹುಡುಗರು ಹುಡುಗಿರನ್ನು ಚುಡಾಯಿಸುವಂತಹದ್ದು ಅಥವಾ ನಾಯಕ ನಾಯಕಿಯನ್ನು ಅಥವಾ ಒಂದು ಪುರುಷ ಪಾತ್ರ ಮಹಿಳಾ ಪಾತ್ರವನ್ನು ಚುಡಾಯಿಸುವಂತಹದ್ದನ್ನು ನೋಡ್ತೀವಿ. ಆದರೆ ಈ ಸಿನಿಮಾದಲ್ಲಿ ಕಲ್ಪನಾರವರು ಚಂದ್ರ ಪಾತ್ರದಲ್ಲಿ ಶ್ರೀವತ್ಸ ಆರ್ ಸುದರ್ಶನ್ ರವರನ್ನು ಭಲೆ ಬ್ರಹ್ಮಚಾರಿ ಹಾಡಿನ ಮೂಲಕ ಗೋಳು ಹಾಕುತ್ತಾರೆ. ಈ ಚಂದದ ಮನೆಯಲ್ಲಿ ತುಂಬಾ ಸುಂದರವಾದಂತಹ ಗೀತೆ. ಆಗಲೇ ಹೇಳಿದ ಹಾಗೆ ಅಮ್ಮ ನಿನ್ನ ತೋಳಿನಲ್ಲಿ, ಅದು ಕೂಡ ತುಂಬಾ ಸುಂದರವಾದಂತಹ ಗೀತೆ. ಪ್ರೊನೌನ್ಸಿಯೇಷನ್ ಕೂಡ ನೀವು ನೋಡೋದಾದರೆ ಈ ಚಂದದ ಮನೆಯಲ್ಲಿ ಹಾಡಿನಲ್ಲಿ ಜ್ಞಾನದ ಜ್ಯೋತಿಯು ಬೆಳಗಿರಲಿ ಅಂತ ಒಂದು ಸಾಲು ಬರುತ್ತೆ. ಅದನ್ನು ಎಷ್ಟು ಪರ್ಫೆಕ್ಟಾಗಿ ಪಿ ಸುಶೀಲರವರು ಪ್ರೊನೌನ್ಸ್ ಮಾಡ್ತಾರೆ ಅಂದರೆ ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಜ್ಞಾ ಹಾಗೆ ಪ್ರೊನೌನ್ಸ್ ಮಾಡಬೇಕು. ತುಂಬ ಸುಂದರವಾದಂತಹ ಒಂದು ಗೀತೆ. ವತ್ಸಲ ಬಡತನದಲ್ಲಿ ಇದ್ದಂತಹ ಪಾತ್ರ. ವತ್ಸಲ ಮತ್ತು ಚಂದ್ರರವರ ತಾಯಂದ್ರು ಅಕ್ಕ ತಂಗಿರು, ಇಬ್ಬರಿಗೂ ಕೂಡ ತಾಯಿ ಇವಾಗ ಇಲ್ಲ. ವತ್ಸಲಾರವರ ಕಡು ಬಡತನದಲ್ಲಿದ್ದಾರೆ. ಬಡತನದಿಂದಾಗಿ ಆಕೆಯನ್ನು ಕಾಲೇಜ್ಗೆ ಕಳಿಸೋದಕ್ಕೆ ಅವರ ತಂದೆಗೆ ಸಾಧ್ಯವಾಗಿಲ್ಲ. ಅವರ ತಂದೆ ಒಂದು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಚಂದ್ರ ಅವರ ತಂದೆ ಇಂಜಿನಿಯರ್, ಅವರು ಇಂಗು ತಿಂದ ಇಂಜಿನಿಯರ್ ನರಸಿಂಗರಾಯರು ಅಂತಾನೆ ಅವರು ತಮ್ಮನ್ನು ತಾವು ಹ್ಯೂಮರಸ್ ಆಗಿ ಕ್ರಿಟಿಸೈಸ್ ಮಾಡ್ಕೊಳ್ತಾ ಇರ್ತಾರೆ. ಬಾಲಕೃಷ್ಣರವರ ಕ್ಯಾರೆಕ್ಟರ್ ತುಂಬಾ ಸುಂದರವಾಗಿದೆ. ಅವರು ಹೇಗೆ ತಮ್ಮ ಹಿಂದಿನದನ್ನೆಲ್ಲ ನೆನೆಸ್ಕೊಂಡು ನಾಸ್ಟಾಲ್ಜಿಕ್ ಆಗ್ತಾರೆ, ನಾವು ಕೂಡ ಅದನ್ನು ಮಾಡ್ತಾ ಇರ್ತೀವಿ. ಬಹು ಸುಂದರವಾಗಿ ತೆಗೆದುಕೊಂಡಿದ್ದಾರೆ. ಚಂದ್ರ ಇಂಜಿನಿಯರ್ ಮಗಳಾದ್ದರಿಂದ ಅವರಿಗೆ ಓದಿಸುವಂತಹ ಸಾಕಷ್ಟು ಸವಲತ್ತುಗಳು ಇದ್ದದರಿಂದ ಆಕೆಯನ್ನು ದೆಹಲಿಯಲ್ಲಿ ಬಿಟ್ಟು ಓದಿಸ್ತಾರೆ. ಮುಂಚೆನೇ ತಾಯಿಯ ಆಸೆಯಂತೆ ಆಕೆಯ ಮದುವೆಯನ್ನು ಮಧುಸೂದನ್ ರಾಜೇಶ್ ರವರಿಗೆ ಕೊಟ್ಟು ಮಾಡಬೇಕು, ನಿಡಘಟ್ಟದಲ್ಲಿರುವಂತಹ ರಾಜೇಶ್ ರವರಿಗೆ ಕೊಟ್ಟು ಮಾಡಬೇಕು ಅನ್ನುವಂತಹದ್ದು ಪೂರ್ವ ನಿರ್ಧರಿತ ಆಗಿರುತ್ತೆ. ಆದರೆ ದೆಹಲಿಯಿಂದ ಓದಿ ಬಂದಂತಹ ಚಂದ್ರಳಿಗೆ ಅದು ಇಷ್ಟ ಇರೋದಿಲ್ಲ. ಆವಾಗ ನೀವು ಸಿನಿಮಾ ನೋಡಿದರೆ ನಿಮಗೆ ಗೊತ್ತಿದೆ, ಇವರಿಬ್ಬರು ಸ್ವಾಪ್ ಆಗುತ್ತೆ. ಇಲ್ಲಿ ಮನೆಯಲ್ಲಿ ಮಲತಾಯಿಯ ಒಂದು ಹಿಂಸೆ, ಆಕೆಯಿಂದ ದಿನ ಬೆಳಗಾದರೆ ರಾತ್ರಿ ಮಲಗೋವರೆಗೂ ಕೆಲಸನೂ ಮಾಡಬೇಕು, ಮಲತಾಯಿಯಿಂದ ಅನಿಸ್ಕೊಳ್ಳಬೇಕು, ಆಮೇಲೆ ಕಾಲೇಜ್ಗೆ ಹೋಗುವ ಸ್ವಾತಂತ್ರ್ಯನೂ ಇಲ್ಲ. ಒಂದು ರೀತಿಯಾದಂತಹ ಜಡ್ಡುಗಟ್ಟಿದ ಜೀವನ ವತ್ಸಲಾಳದ್ದು, ಅಷ್ಟೇ ವೈಬ್ರೆಂಟ್ ಜೀವನ ಚಂದ್ರಾಳದ್ದು. ಇವರಿಬ್ಬರು ಸ್ವಾಪ್ ಆಗ್ತಾರೆ. ಅಲ್ಲಿ ವತ್ಸಲ ಹೇಗೆ ತೆರೆದುಕೊಳ್ತಾಳೆ, ಅಲ್ಲಿ ಹೇಗೆ ಹೊಂದಿಕೊಳ್ತಾಳೆ. ಹಾಗೆ ಮಧುಸೂದನ್ನ ಸ್ನೇಹಿತ ಶ್ರೀವತ್ಸ ಆಗಿರ್ತಾನೆ. ಆತ ಚಂದ್ರಳಿಂದ ಮೋಸ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಸೊ ಇದೇ ಚಂದ್ರ ಅಂತ ಆತನಿಗೆ ಗೊತ್ತಿರುತ್ತೆ. ಆತ ಹೇಗೆ ಅದನ್ನು ಓವರ್ಕಮ್ ಮಾಡ್ತಾನೆ, ಈಕೆಯಲ್ಲಿರುವ ಒಳ್ಳೆಯತನವನ್ನು ಆತ ಹೇಗೆ ಗುರುತಿಸ್ತಾನೆ ಅನ್ನೋದನ್ನು ನೋಡಬೇಕು. ಮತ್ತು ಸಿನಿಮಾದಲ್ಲಿ ಕೊನೆಯಲ್ಲಿ ವತ್ಸಲ ಅಲ್ಲಿಂದ ಹೊರಡಬೇಕಾದ್ರೆ ಇನ್ನು ಮದುವೆಯಾಗೋದು ಚಂದ್ರ, ತಾನೇನು ಇಲ್ಲಿಗೆ ಬರೋದಿಲ್ಲ ಅಂತ ಗೊತ್ತಾಗಿ ಆಕೆ ತಾಳಿ ಕಟ್ಟಿಸ್ಕೊಳ್ತಾಳೆ. ಅರಿಶಿಣದ ಕೊಂಬನ್ನು ಕಟ್ಟಿಸ್ಕೊಂಡು ಅಲ್ಲಿಂದ ಆಕೆ ಪುನಃ ವಾಪಸ್ ಬರ್ತಾಳೆ. ಇಲ್ಲಿ ತಂದೆ
ತೀರ್ಕೊಳ್ತಾರೆ. ಮತ್ತು ಬಾಲಕೃಷ್ಣರವರ ಮನೆಗೆ ಆಕೆ ಹೋಗ್ತಾಳೆ. ಕೊನೆಯದಾಗಿ ಸತ್ಯವೆಲ್ಲ ಬಯಲಿಗೆ ಬರುತ್ತೆ. ವತ್ಸಲ ಮಧುಸೂದನ್ರವರನ್ನು ಮದುವೆಯಾಗ್ತಾಳೆ. ಅಲ್ಲಿ ಚಂದ್ರ ಹೇಳ್ತಾಳೆ, ನಾವಿಬ್ಬರೂ ರೂಪದಲ್ಲಿ ಒಂದೇ ಆಗಿದ್ರೂ ಕೂಡ ಗುಣ ಸ್ವಭಾವದಲ್ಲಿ ನಾನು ಕಪ್ಪು ನೀನು ಬಿಳುಪು ಅಂತ ಹೇಳ್ತಾಳೆ. ಅಂದರೆ ನೀನು ಪರಿಶುದ್ಧೆ, ನಾನು ಅಷ್ಟೊಂದು ಪರಿಶುದ್ಧೆ ಅಲ್ಲ ಅನ್ನುವ ಅರ್ಥದಲ್ಲಿ ಆ ಒಂದು ಚಿತ್ರವನ್ನು ಕೊನೆಯಲ್ಲಿ ಮುಗಿಸ್ತಾರೆ. ಇದು ಚಲನಚಿತ್ರದ ಒಂದು ಭಾಗ. ಕಾದಂಬರಿಯಲ್ಲಿ ಏನೇನಿದೆ, ಚಿತ್ರದಲ್ಲಿ ಏನಿಲ್ಲ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಒಂದು ಚಿತ್ರದಲ್ಲಿ ಕಲ್ಪನಾರವರ ಚಂದ್ರ ಪಾತ್ರ ವತ್ಸಲಾಳಿಗೆ ಗೂಷ್ಲು ಅಂತ ಕರೀತಾ ಇರ್ತಾರೆ. ಅದು ನಿಮಗೆ ಕಾದಂಬರಿಯಲ್ಲಿಲ್ಲ. ಕಾದಂಬರಿಯಲ್ಲಿ ಆ ರೀತಿಯಾದಂತಹ ಟೀಕೆ ಮಾಡುವಂತಹ ಒಂದು ಸನ್ನಿವೇಶ ಇಲ್ಲ. ಇದಾದಮೇಲೆ ವತ್ಸಲ ನಡುಗಟ್ಟಕ್ಕೆ ಹೋದಾಗ ಅಲ್ಲಿ ಮಧುಸೂದನ್ರವರು ಚಂದ್ರ ಈಕೆನೇ ಮೋಸ ಮಾಡಿದ್ದು ಶ್ರೀವತ್ಸನಿಗೆ ಅಂತ ಗೊತ್ತಾಗಿ ಒಂದು 3-4 ಸತಿ ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಅದು ಕೂಡ ನಿಮಗೆ ಕಾದಂಬರಿಯಲ್ಲಿ ಇಲ್ಲ, ಅದು ಚಿತ್ರದಲ್ಲಿ ಇರುವಂತಹದ್ದು. ಇದಾದ ಮೇಲೆ ಮುಂದಿನ ಒಂದು ಮುಖ್ಯವಾದ ವ್ಯತ್ಯಾಸ ಏನು ಅಂದರೆ, ಚಲನಚಿತ್ರದಲ್ಲಿ ವತ್ಸಲ ಮತ್ತು ಚಂದ್ರ ಇಬ್ಬರಿಗೂ ಕೂಡ ತಾಯಿ ತೀರ್ ಹೋಗಿರ್ತಾರೆ. ಆದರೆ ಕಾದಂಬರಿಯಲ್ಲಿ ವತ್ಸಲಾಳ ತಾಯಿ ಮಾತ್ರ ತೀರ್ ಹೋಗಿರ್ತಾರೆ. ಚಂದ್ರಾಳ ತಾಯಿ ಇನ್ನು ಬದುಕಿರ್ತಾರೆ. ತಂದೆ ತಾಯಿ ಇಬ್ಬರೂ ಇರ್ತಾರೆ ಮತ್ತು ತಂದೆ ಸರ್ವಿಸಲ್ಲಿರ್ತಾರೆ ಕಾದಂಬರಿಯಲ್ಲಿ. ಆದರೆ ಚಲನಚಿತ್ರದಲ್ಲಿ ಇವರು ರಿಟೈರ್ಡ್ ಆಗಿರ್ತಾರೆ. ಇದಾದಮೇಲೆ ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಮಧುಸೂದನ್ ರವರ ತಂದೆ ಕಾದಂಬರಿಯಲ್ಲಿ ಇರೋದಿಲ್ಲ. ರಂಗರಾಯರುವಂಥ ಪಾತ್ರದ ಹೆಸರು, ಅವರು ಇರೋದಿಲ್ಲ. ಮತ್ತು ಮಧುಸೂದನ್ಗೆ ತಂಗಿ ಕೂಡ ಇಲ್ಲ ಕಾದಂಬರಿಯಲ್ಲಿ. ತಂದೆಯ ತರುವಾಯ ಎಲ್ಲ ತೋಟದ ಜವಾಬ್ದಾರಿಯನ್ನು, ಅಷ್ಟು ಶ್ರೀಮಂತಿಕೆಯ ಜವಾಬ್ದಾರಿಯನ್ನು ಮಧುಸೂದನ್ರವರು ತೆಗೆದುಕೊಳ್ತಾರೆ. ಆದರೆ ಚಲನಚಿತ್ರದಲ್ಲಿ ಮಧುಸೂದನ್ಗೆ ತಂದೆ ತಾಯಿ ಇಬ್ಬರು ಇದ್ದಾರೆ, ತಂಗಿ ಕೂಡ ಇದ್ದಾಳೆ. ಇದಾದಮೇಲೆ ಕ್ಲೈಮ್ಯಾಕ್ಸ್ ತುಂಬ ಸುಂದರವಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ಗೆ ಹೋಗೋಕ್ಕೂ ಮುಂಚೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ಕಾದಂಬರಿಯಲ್ಲಿ ಚಂದ್ರಾಳ ಪಾತ್ರನೇ ಹೇಳುವ ಹಾಗೆ ಆಕೆಯ ಬಾಯಲ್ಲೇ ಹೇಳಿಸ್ತಾರೆ ಲೇಖಕಿ ಆರ್ಯಾಂಬ ಪಟ್ಟಾಭಿರವರು. ಏನು ಅಂತಂದರೆ, ಆಕೆ ಕಾಲೇಜ್ನಲ್ಲಿ ಒಬ್ಬನನ್ನು ಪ್ರೀತಿಸಿ ಮೋಸ ಹೋಗಿರ್ತಾಳೆ. ಆತ ಪ್ರೀತಿಸಬೇಕಾದ್ರೆ ತನಗೆ ಮದುವೆಯಾಗಿ 3 ಜನ ಮಕ್ಕಳಿರುವ ವಿಷಯವನ್ನು ಮುಚ್ಚಿಟ್ಟು ಆತ ಈಕೆಯನ್ನು ಪ್ರೀತಿಸಿರ್ತಾನೆ. ಆದ್ದರಿಂದ ಆಕೆ ಒಂದು ರೀತಿಯಾದಂತಹ ಚಂಚಲ ಸ್ವಭಾವಕ್ಕೆ ಬಿದ್ದು ಕೊನೆಯದಾಗಿ ಯಾರನ್ನ ಮದುವೆ ಆದ್ರೇನು, ತಂದೆ ತಾಯಿ ಒಪ್ಪಿರುವಂತಹ ಹುಡುಗನನ್ನು ಮದುವೆಯಾಗಿ ಅವರಿಗಾದರೂ ನಾವು ಸಂತೋಷ ಪಡಿಸೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಆಕೆ ಕಾದಂಬರಿಯಲ್ಲಿ ಮಧುಸೂದನ್ ಅವರನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪುತ್ತಾಳೆ. ಆದರೆ ಚಲನಚಿತ್ರದಲ್ಲಿ ಈ ಒಂದು ಭಾಗ ಇಲ್ಲ. ಚಲನಚಿತ್ರದಲ್ಲಿ ಚಂದ್ರ ಚಂಚಲ ಸ್ವಭಾವದವಳು, ಒಂದು ರೀತಿಯ ಅಹಂಕಾರ, ದರ್ಪದ ಮನೋಭಾವ, ನಾನೇ ಚೆಲುವೆ ಎನ್ನುವಂತಹ ಅಹಂಕಾರ, ಎಲ್ಲ ಹುಡುಗರು ನನ್ನ ತಾಳಕ್ಕೆ ಕುಣಿಯುವವರೇ ಅನ್ನುವಂತಹ ಒಂದು ದರ್ಪ ಆಕೆಯಲ್ಲಿರುತ್ತೆ. ಮಧುಸೂದನ್ ಮೊದಲು ಕುರೂಪಿಯಾಗಿರಬಹುದು, ಹಳ್ಳಿಯ ಒಂದು ಹುಡುಗ, ಏನೂ ಓದಿಲ್ಲ ಅಂತ ಅಂದುಕೊಂಡು ಆಕೆ ರಿಜೆಕ್ಟ್ ಮಾಡ್ತಾಳೆ. ಆದರೆ ಯಾವಾಗ ಆದ ಸ್ಫುರದ್ರೂಪಿ ಆತನೂ MA ಪಾಸ್ ಮಾಡಿದ್ದಾನೆ ಅಂತ ಗೊತ್ತಾದಾಗ ಆಕೆ ಮನಸ್ಸನ್ನು ಬದಲಾಯಿಸಿ ಈ ಶ್ರೀಮಂತರ ಹುಡುಗನೂ ಇದ್ದಾನೆ, ಯಾಕೆ ಮಾಡ್ಕೋಬಾರ್ದು ಅಂತ ಆಕೆ ಬದಲಾಗ್ತಾಳೆ. ಇದು ಚಲನಚಿತ್ರದ ಒಂದು ಭಾಗ. ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ, ಚಲನಚಿತ್ರದಲ್ಲಿ ಏನಾಗುತ್ತೆ, ಚಂದ್ರ ಮತ್ತು ವತ್ಸಲ ಎರಡೂ ಪಾತ್ರವನ್ನು ನಿರ್ದೇಶಕರು ಆ ಕಪ್ಪು ಬಿಳುಪು ಹೆಸರಿಗೆ ತಕ್ಕಂತೆ ಎದುರಿಗೆ ನಾನು ಎರಡೂ ಪಾತ್ರಗಳನ್ನು ಎದುರಿಗೆ ನಿಲ್ಲಿಸಬೇಕು ಅಂತ ಎದುರಾಬಿದುರು ನಿಲ್ಲಿಸ್ಬಿಟ್ಟು ಅವರು ಡೈಲಾಗ್ಗಳನ್ನು ಹೇಳಿಸ್ತಾರೆ. ಆದರೆ ಕಾದಂಬರಿಯಲ್ಲಿ ಅವರಿಬ್ಬರು ಎದುರಾಗೋದೇ ಇಲ್ಲ. ಚಲನಚಿತ್ರದಲ್ಲಿ ಏನಾಗುತ್ತೆ ಅಂತಂದರೆ, ಮಲತಾಯಿ ಏನು ಮಾಡ್ತಾಳೆ, ತಂದೆ ತೀರ್ ಹೋದ ನಂತರ ಮಲತಾಯಿ 2ನೇ ತಂಗಿ ಇರ್ತಾಳೆ, ಕಲ್ಪನಾ ಅಂತ, ಕಪ್ಪಣ್ಣ ಅಂತ ಕರಿತಾ ಇರ್ತಾರೆ ಮನೆಯಲ್ಲಿ. ಆಕೆಯನ್ನು ಕರೆದುಕೊಂಡು ಆ ಅಣ್ಣನ ಜೊತೆಗೆ ರಾತ್ರಿ ಈಕೆಯನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ ಅವರು. ಆದರೆ ಕಾದಂಬರಿಯಲ್ಲಿ ಏನಾಗುತ್ತೆ, ಆಕೆ ಆಚೆ ಅಟ್ಟು ಬಿಡ್ತಾಳೆ, ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ, ನೀನು ಹೊರಡು, ನಿನ್ನ ದಾರಿ ನೀನು ನೋಡ್ಕೋ ಅಂತ. ಚಲನಚಿತ್ರದಲ್ಲಿ ಬಾಲಕೃಷ್ಣರವರ ಪಾತ್ರ, ನರಸಿಂಗರಾಯರ ಪಾತ್ರ ಬೆಂಗಳೂರಲ್ಲೇ ಇರುತ್ತೆ. ಆಕೆ ದೊಡ್ಡಪ್ಪನ ಮನೆಗೆ ಬರ್ತಾಳೆ. ಆದರೆ ಇಲ್ಲಿ ಇವರಿನ್ನೂ ಸರ್ವಿಸಲ್ಲಿರೋದ್ರಿಂದ ಅವರು ಬೆಳಗಾವಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇಲ್ಲೇನು ಮಾಡ್ತಾಳೆ, ವತ್ಸಲ ಬೆಳಗಾವಿಯ ಒಂದು ಟ್ರೈನನ್ನು ಹಿಡ್ಕೊಂಡು ಬೆಳಗಾವಿ ತಲುಪ್ತಾಳೆ. ಅಸಹಾಯಕಳಾಗಿ ನಿಶಕ್ತಿಯಿಂದ ಊಟ ಮಾಡದೆ ಉಪವಾಸ ವನವಾಸ ಬಿದ್ದುಕೊಂಡು ಆಕೆ ಬೆಳಗಾವಿ ತಲುಪ್ತಾಳೆ. ಅದೇ ಸಮಯಕ್ಕೆ ಮಧುಸೂದನ್ ಮದುವೆ ವಿಷಯವನ್ನು ನಿಷ್ಕರ್ಷೆ ಮಾಡೋದಕ್ಕೆ ಬೆಳಗಾವಿಗೆ ಬಂದು ಇಳಿತಾನೆ. ಈಕೆಯನ್ನು ರೈಲ್ವೆ ಸ್ಟೇಷನ್ನಲ್ಲಿ ನೋಡ್ತಾನೆ. ಈಕೆಯನ್ನು ಮಾತಾಡಿಸ್ಬೇಕು ಅಂತ ಬೆನ್ನು ಹತ್ಕೊಂಡು ಹೋಗ್ತಾನೆ. ಈತನನ್ನು ನೋಡಿಬಿಟ್ನಲ್ಲ, ನಾನು ಈತ ಎದುರಾಗಬಾರ್ದಾಗಿತ್ತು, ಚಂದ್ರಾಳನ್ನು ಮದುವೆ ಮಾಡಿಕೊಳ್ಳಬೇಕಾದಂತಹ ವ್ಯಕ್ತಿ ಅಂತ ಆಕೆ ಏನು ಮಾಡ್ತಾಳೆ, ಅದನ್ನು ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ. ಅಲ್ಲಿ ಒಬ್ಬನಿಗೆ ಒಂದು ಪೆಟ್ಟಿಗೆಗೆ ಹಾದು ಬಿದ್ದು ಪ್ರಜ್ಞೆ ತಪ್ತಾಳೆ. ಮಧುಸೂದನ್ ಆಕೆಯನ್ನು ಕರೆದುಕೊಂಡು ಹೋಟೆಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ ಶುಶ್ರೂಷೆಯನ್ನು ಮಾಡಿ ಗೊತ್ತಾಗುತ್ತೆ ಅವರಿಗೆ ನಿಡುಗಟ್ಟಕ್ಕೆ ಬಂದಿರುವಂತಹ ಹುಡುಗಿ ಈಕೆನೆ. ಆದರೆ ಅಲ್ಲಿ ಬಂದಾಗ ರೇಷ್ಮೆ ಸೀರೆಗಳನ್ನ ಉಡ್ತಾ ಇದ್ಲು, ಮೈತುಂಬ ಬಂಗಾರ ಹಾಕೋತಾ ಇದ್ಲು, ವಜ್ರದ ಓಲೆ ಹಾಕೋತಾ ಇದ್ಲು. ಈಗ ನೋಡಿದ್ರೆ ಒಂದು ಹಳಕಲಾದ ನೂಲು ಸೀರೆಯನ್ನು ಉಟ್ಟಿದ್ದಾಳೆ. ಹುಡುಕಿದ್ರೂ ಕೂಡ ಒಂದು ಗುಂಜಿ ಬಂಗಾರ ಸಿಗೋದಿಲ್ಲ. ಏನಿದು, ಇದರ ಮರ್ಮ ಏನು ತಿಳ್ಕೊಳ್ಬೇಕು ಅಂತ ಆಕೆಗೆ ಪ್ರಜ್ಞೆ ಬಂದ ಮೇಲೆ ಆಕೆಯನ್ನೇ ಮಾತನಾಡಿಸಿ ಎಲ್ಲವನ್ನು ತಿಳ್ಕೊಳ್ತಾರೆ. ಕೊನೆಗೆ ಅವರು ನಿನ್ನನ್ನೇ ನಾನು ಮದುವೆಯಾಗೋದು, ನಾನು ಪ್ರೀತಿಸಿದ್ದು ನಿನ್ನನ್ನು ಅಂತ ಅಲ್ಲಿಗೆ ಕಾದಂಬರಿ ಮುಗಿಯುತ್ತೆ. ಸೊ ಅಲ್ಲಿ ನಿಮಗೆ ಚಂದ್ರ ಮತ್ತು ವತ್ಸಲಳ ಪಾತ್ರ ಎದುರು ಬಿದ್ರು ಕಾದಂಬರಿಯಲ್ಲಿ ಆಗಲ್ಲ. ಆದರೆ ಚಿತ್ರದಲ್ಲಿ ಆ ಒಂದು 2 ಪಾತ್ರಗಳ ಕಾಂಟ್ರಾಸ್ಟನ್ನು ವೀಕ್ಷಕರಿಗೆ ತೋರಿಸುವುದಕ್ಕೋಸ್ಕರ ಆ 2 ಪಾತ್ರಗಳನ್ನು ಎದುರು ಬಿದುರು ತರ್ತಾರೆ. ನೀವು ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗನ್ನು ಗಮನಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಮಹಿಳೆ
ಆಕೆಯ ಒಳಗೆ ಸ್ವಾತಂತ್ರ್ಯ ಬಂದಾಗ ನಾನು ಹೇಗೆ ಇರಬೇಕು, ನನ್ನ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ತುಡಿತ ಯಾವಾಗಲೂ ಇರುತ್ತೆ. ವತ್ಸಲಾಳಿಗೆ ಮನೆಯಲ್ಲಿ ಇರುವಂತಹ ಒಂದು ಆ ಅಸಹಾಯಕ ಸ್ಥಿತಿಯಿಂದಾಗಿ, ಮಲತಾಯಿಯ ದೌರ್ಜನ್ಯದಿಂದಾಗಿ ಆಕೆಗೆ ಅದು ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾವಾಗ ಆಕೆ ನಿಡ್ಘಟ್ಟದಲ್ಲಿ ಚಂದ್ರ ಪಾತ್ರದ ಬದಲಾಗಿ ಈಕೆ ಅಲ್ಲಿಗೆ ಹೋಗ್ತಾಳೋ, ಈಕೆ ಚಂದ್ರಳಾಗಿ ಅಲ್ಲಿ ಹೋಗ್ತಾಳೋ, ಆಕೆ ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನು ತಾನು ತೆಗೆದುಕೊಳ್ತಾಳೆ, ಮಧುಸೂದನ ತಾಳಿ ಕಟ್ಟಿಸ್ಕೊಳ್ತಾಳೆ. ಅಲ್ಲಿ ಯಾರಿಗೂ ಅನುಮಾನ ಬರದ ರೀತಿ, ಆದರೂ ಆಕೆಯ ವ್ಯಕ್ತಿತ್ವವನ್ನು ಬಿಟ್ಟುಕೊಡದೆ, ಚಂದ್ರಾಳ ವ್ಯಕ್ತಿತ್ವವನ್ನೂ ಬಿಟ್ಟುಕೊಡದೆ ಆಕೆಯಲ್ಲಿ ಇದ್ದು ಬರಲು ಯಶಸ್ವಿಯಾಗ್ತಾಳೆ. ಇಲ್ಲಿ ಸೈಕಾಲಜಿಕಲಿ ನಾವು ಹೇಳೋದಾದರೆ, ನೀವು ನಿಮ್ಮನ್ನು ಒಂದು ಪಾತ್ರಕ್ಕೆ ನೀವು ಕಲ್ಪಿಸಿಕೊಂಡು ನಾನು ಆ ಪಾತ್ರವಾಗಬೇಕು ಅಂತ ನೀವು ಅಂದ್ಕೊಂಡ್ರೆ ಆಗಬಹುದು. ನೀವು ನೋಡಿರ್ತೀರ, ಬಹಳಷ್ಟು ಯಶಸ್ಸಿನ ಸೂತ್ರ ಕೂಡ ಇದೆ, ಯು ಹ್ಯಾವ್ ಟು ಅಸ್ಯೂಮ್ ವಾಟ್ ಯು ಆರ್ ಆಲ್ರೆಡಿ ಅಂತ. ನೀನೇನು ಆಗಬೇಕಂತೀಯೋ ನೀನು ಆಲ್ರೆಡಿ ಅದನ್ನು ಅಂದ್ಕೊಂಡು ನೀನು ಆ ರೀತಿ ಆಗೋದಕ್ಕೆ ಶುರು ಮಾಡಿದ್ರೆ ಮಾತ್ರನೇ ಸರಿ ಹೋಗುತ್ತೆ ಅನ್ನೋದನ್ನು. ಆಮೇಲೆ ಮನುಷ್ಯನ ಒಂದು ಸ್ವಭಾವದಲ್ಲಿ ಯಾವತ್ತಿಗೂ ಕೆಟ್ಟದ್ದು ಒಳ್ಳೆಯದು, ಕಪ್ಪು ಮತ್ತು ಬಿಳುಪು ಎರಡೂ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ನೋಡುವ ಒಂದು ರೀತಿ, ನಾವು ಅದನ್ನು ಯಾವುದಕ್ಕೆ ಜಾಸ್ತಿ ಮಹತ್ವ ಕೊಟ್ಟು ನಾವು ಸಂದರ್ಭಕ್ಕನುಸಾರವಾಗಿ ಮನುಷ್ಯ ಒಳ್ಳೆಯದನ್ನು ಪೋರ್ಟ್ರೇ ಮಾಡ್ತಾನೆ, ಇಲ್ಲ ಕೆಟ್ಟದನ್ನು ಪೋರ್ಟ್ರೇ ಮಾಡ್ತಾನೆ ಅನ್ನೋದನ್ನು ಎರಡು ಪಾತ್ರಗಳ ಮೂಲಕ, ಎರಡು ಶೇಡ್ಸ್ ಮೂಲಕ ಪುಟ್ಟಣ್ಣ ಕಣಗಾಲ್ರವರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇದೆ ಸಿನಿಮಾ. ಚಿತ್ರದ ಹೆಸರು ಕೂಡ ಕಪ್ಪು ಬಿಳುಪು, ಚಿತ್ರ ಕೂಡ ಕಪ್ಪು ಬಿಳುಪಾಗೇ ಇದೆ. ಚಂದ್ರಾಳ ಒಂದು ಹುಟ್ಟುಹಬ್ಬಕ್ಕೆ ಇವರು ಹೋದಾಗ, ವತ್ಸಲ ಬಿಳಿ ಸೀರೆ ಉಟ್ಕೊಂಡಿರ್ತಾಳೆ ಮತ್ತು ಚಂದ್ರ ಕಪ್ಪು ಸೀರೆ ಉಟ್ಕೊಂಡಿರ್ತಾಳೆ. ಕಪ್ಪು ಬಿಳುಪು ಚಿತ್ರ ಆದ್ದರಿಂದ ಅಲ್ಲಿ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿಸ್ತಾರೆ, ನನಗೆ ಹುಟ್ಟುಹಬ್ಬಕ್ಕೆ ಕಪ್ಪು ಸೀರೆನೇ ಬೇಕು ಅಂತ. ಈಕೆಗೆ ಅವರ ತಂದೆ ಬಿಳಿ ಸೀರೆ ತಂದು ಕೊಡ್ತಾರೆ. ಕಲರಲ್ಲಿ ಬಂದಿದ್ದರೆ ಬಹುಶಃ ಒಳ್ಳೆಯ ಒಂದು ಕಪ್ಪು ಸೀರೆ, ಬಿಳಿ ಸೀರೆ ಇನ್ನೂ ಸುಂದರವಾಗಿ ಕಲ್ಪನಾರವರು ಎರಡು ಪಾತ್ರಗಳಲ್ಲಿ ಕಾಣಿಸ್ತಾ ಇದ್ರು ಅಂತ ಅನ್ನಿಸ್ತು. ನನಗೆ ಈ ಇಡೀ ಚಿತ್ರದಲ್ಲಿ ಇಷ್ಟವಾಗದೇ ಇದ್ದಂತಹ ಒಂದೇ ಒಂದು ಅಂಶ ಏನು ಅಂದರೆ, ಚಂದ್ರ ಪಾತ್ರದಲ್ಲಿರುವಂತಹ ಕಲ್ಪನಾರವರು ಆ ಒಂದು ನಗುವಂತಹ ಶೈಲಿ, ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಒಂದು ರೀತಿಯಾದಂತಹ ಏನನ್ಬಹುದು, ಅಸಹನೆಯುಳ್ಳಂತಹ ನಗೆ, ಆ ಸಂದರ್ಭಕ್ಕೆ ಅದು ಅಷ್ಟು ಸೆಟ್ ಆಗ್ತಾ ಇಲ್ಲ. ತೀರಾ ಬೋಲ್ಡ್ ಅಂತ ತೋರ್ಸಕ್ಕೆ ಹೋಗಿ ಆ ರೀತಿಯೂ ತೋರಿಸಬಾರ್ದಾಗಿತ್ತು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಟೀಕೆ ಮಾಡುವಂಥದ್ದಂತಲ್ಲ, ನನಗದು ಇಷ್ಟ ಆಗಲಿಲ್ಲ. ಬೇರೆ ರೀತಿ ತೋರಿಸ್ಬಹುದಾಗಿತ್ತು, ಬೋಲ್ಡ್ ಅಂತ ತೋರಿಸೋದಕ್ಕೆ ಬೇರೆ ದಾರಿಗಳಿತ್ತು, ತೋರಿಸ್ಬಹುದಾಗಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಚಿತ್ರ ಮಾತ್ರ ತುಂಬಾ ಅದ್ಭುತ. ಬಹಳಷ್ಟು ವಿಷಯಗಳನ್ನು ನಾನು ಇಲ್ಲಿ ಕವರ್ ಮಾಡಿದ್ದೀನಿ ಅಂತ ನನಗನ್ನಿಸ್ತು. ಇನ್ನೂ ಒಂದು ವಿಷಯ ಏನು ಅಂತಂದರೆ, ಚಿತ್ರದಲ್ಲಿ ಕಲ್ಪನಾ ಅಂತ ವತ್ಸಲಾಳ ತಂಗಿ, ಮಲತಂಗಿಯ ಪಾತ್ರ ಏನಿದೆಯಲ್ಲ, ಅದನ್ನು ಒಂದು ರೀತಿಯಾದಂತಹ ಏನೂ ತಿಳಿದೇ ಇರುವಂತಹ ಮುಗ್ಧ ಮಬ್ಬು ಅನ್ನೋ ರೀತಿಯಲ್ಲಿ ತೊಗೊಂಡಿದ್ದಾರೆ. ಆದರೆ ಕಾದಂಬರಿಯಲ್ಲಿ ಚಿಕ್ಕ ಹುಡುಗಿ ಆಕೆ, 10 ವರ್ಷ ಅಂತರದಲ್ಲಿ ಹುಟ್ಟಿದಂತಹ ಕಲ್ಪನಾ ಶಾಲೆಗೆ ಹೋಗ್ತಾ ಇರ್ತಾಳೆ. ಆದರೆ ಮಲತಾಯಿಯ ಥರನೇ ಕುರೂಪಿ. ಆದರೆ ಈಕೆ ಸುಂದರಿ. ವತ್ಸಲ ಈಸ್ ಬ್ಯೂಟಿಫುಲ್, ಬಟ್ ಕಲ್ಪನಾ ಇಲ್ಲ. ಅದಕ್ಕೆ ಅವರಪ್ಪ ಕಪ್ಪಣ್ಣ ಅಂತ ಕರೀತಾ ಇರ್ತಾರೆ, ಕಪ್ಪು ಬಣ್ಣ ಅಂತ ಕಪ್ಪಣ್ಣ ಅಂತ ಕರೀತಾ ಇರ್ತಾರೆ. ಬಹಳಷ್ಟು ಬದಲಾವಣೆಗಳನ್ನು, ಒಂದು ಕ್ರಿಯೇಟಿವ್ ಲಿಬರ್ಟಿ, ಸೃಜನಾತ್ಮಕ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಅಂದಿನ ಕಾಲಕ್ಕೆ ಒಂದು ಕಲಾಕೃತಿಯನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ಕೊಡುವಂಥದ್ದು, ಅದು ತುಂಬಾ ಸುಂದರವಾದಂತಹ ಒಂದು ಪ್ರಯತ್ನ. ಕಪ್ಪು ಬಿಳುಪು ಮಹಿಳೆಯರ ಒಂದು ವಿಷಯ, ಮಹಿಳಾ ಪ್ರಧಾನವಾದಂತಹ ಚಿತ್ರ, ಮಹಿಳೆಯರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಚಿತ್ರದಲ್ಲಿ ಆ ಎರಡು ಪಾತ್ರಗಳದ್ದೇ ಮುಖ್ಯ. ತುಂಬ ಸುಂದರವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಕೂಡ ಒಂದು ಸರ್ತಿ ನೋಡಿ. ಯೂಟ್ಯೂಬ್ನಲ್ಲಿ ಈ ಸಿನಿಮಾ ಲಭ್ಯವಿದೆ. ಮತ್ತೊಂದು ಚಿತ್ರ, ಗೀತೆ, ಸರಣಿ ಅಥವಾ ಪುಸ್ತಕದ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.